ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನಿವತ್ತು ಎಕ್ಸ್ಪೆಷಲಿ B.Ed ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ಕಂಟೆಂಟ್ನ ತೊಗೊಂಡು ಬಂದಿದ್ದೀನಿ. ಇವಾಗ ನಿಮಗೆಲ್ಲ ಗೊತ್ತು, B.Edಲ್ಲಿ ನೀವೆಲ್ಲ ಈ ಥರ PPTನ ಪ್ರೆಸೆಂಟ್ ಮಾಡಿ ಪಾಠ ಮಾಡಿರ್ತೀರ. ಸೊ ಪಾಠಕ್ಕೂ ಹೋಗೋಕ್ಕೂ ಮುಂಚೆ ನಾನು ಯಾವ ಪಾಠದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಇವಾಗ ನಾವು ಪ್ರಸ್ತುತ ನೋಡ್ತೀವಿ, ದೊಡ್ಡ ದೊಡ್ಡ ಕಟ್ಟಡಗಳಿದೆ, ದೊಡ್ಡ ದೊಡ್ಡ ಮಳಿಗೆಗಳು ಕಟ್ತಾ ಇದ್ದಾರೆ, ಹಾಗೆ ಈಜುಕೊಳ, ಪ್ರತಿಯೊಂದು ಸ್ವಿಮ್ಮಿಂಗ್ ಪೂಲ್, 2 ಮಹಡಿ ಇರುವಂಥ ಮನೆ, 3 ಮಹಡಿ ಇರುವಂಥ ಮನೆ, ಇನ್ನೂ ದೊಡ್ಡ ದೊಡ್ಡ ಮಹಡಿ ಇರುವಂಥ ಮನೆಗಳನ್ನ ನಾವು ನೋಡ್ತೀವಿ. ಆದರೆ ಅನಾದಿ ಕಾಲದಲ್ಲಿ ಇವೆಲ್ಲ ಇತ್ತಾ? ಖಂಡಿತ ಇತ್ತು. ಹರಪ್ಪ ನಾಗರಿಕತೆಯಲ್ಲಿ ನಾವು ಇದನ್ನೆಲ್ಲ ನೋಡ್ತೀವಿ. ಆದರೆ ನಾನಿವತ್ತು ಹರಪ್ಪ ನಾಗರಿಕತೆಯ ಸಾಮಾಜಿಕ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಕೊರಟಿದ್ದೀನಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂದರೆ ಹರಪ್ಪ ನಾಗರಿಕತೆ ಜನರ ಅಥವಾ ಋಗ್ವೇದ ಕಾಲದ ಜನರ ವ್ಯವಸ್ಥೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ಫೋಟೋದಲ್ಲಿ, ಆವಾಗಿನ ಕಾಲದಲ್ಲಿ ಯಜ್ಞದಲ್ಲಿ ದೇವತೆಗಳನ್ನ ತೃಪ್ತಿಪಡಿಸಲು ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರಂತೆ. ಏನಪ್ಪ ಇದು ಅಂತ ಹೇಳಿದ್ರೆ, ಪ್ರಸ್ತುತ ನಾವು ನೋಡ್ತೀವಿ, ಈಗ ಪ್ರಾಣಿ ಬಲಿ ಅಂತ ಇಲ್ಲ, ಆದರೆ ನಾವು ಆಹಾರವಾಗಿ ಮಾಂಸಾಹಾರನ ಸೇವಿಸ್ತೀವಿ. ಆದರೆ ಆವಾಗಿನ ಕಾಲದ ಋಗ್ವೇದ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ದೇವತೆಗಳು ಮುನಿಸ್ಕೊಂಡ್ರೆ, ಊರಿಗೇನೋ ಆಪತ್ತು ಬಂದಿದೆ ಅಂತ ತಿಳಿದ್ರೆ, ಇಲ್ಲ ಕಾಲಕ್ಕೆ ಮಳೆ ಬೆಳೆ ಆಗದೇ ಇದ್ದರೆ ಏನು ಮಾಡ್ತಾಯಿದ್ರು, ಈ ಥರ ಪ್ರಾಣಿ ಬಲಿನ ಕೊಟ್ಟು ದೇವ್ರಿಗೆ ತಣ್ಣಗೆ ಮಾಡ್ತಾಯಿದ್ರು. ಇದು ಅವರ ಆಚರಣೆಯಲ್ಲಿ ಪ್ರಮುಖವಾಗಿದ್ದಾಗಿರುತ್ತೆ. ಇನ್ನೊಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಆ ಊರಲ್ಲಿ ನಾನು ಆಗಲೇ ಹೇಳ್ದಂಗೆ ಮಳೆ ಬೆಳೆ ಆಗಬೇಕು, ಅದ್ರ ಜೊತೆಗೆ ದಾಸ್ಯು ಬುಡಕಟ್ಟುಗಳನ್ನು ಸಂಹರಿಸಲು. ದಾಸ್ಯುಗಳು ಅಂತ ಅಂದರೆ ಯಾರು ಅಂತ ಹೇಳಿದ್ರೆ, ನೀವು ಕೇಳಿರ್ತೀರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಕೊನೆ ಹಂತದಲ್ಲಿ ಬರ್ತಾರಲ್ಲ, ಅವರು ಬೇರೆ ಎಲ್ಲ ಕೆಲಸಗಳನ್ನು ಅಂದರೆ ಈ ಉಳಿದ 3 ಪಂಥಗಳ ಕೆಲಸಗಳನ್ನು ತಾವೇ ಮಾಡಬೇಕಾಗಿರುತ್ತೆ. ಇವ್ರನ್ನ ಸಂಹಾರ ಮಾಡಲು ಅಥವಾ ಇವರ ಬುಡಕಟ್ಟು ಏನಿದೆ ಅದನ್ನು ಧ್ವಂಸ ಮಾಡಬೇಕು, ಅದನ್ನು ಕಂಪ್ಲೀಟಾಗಿ ಹೋಗಲಾಡಿಸ್ಬೇಕು ಅಂತ ಹೇಳಿ ಅವರು ಇಂದ್ರಾದಿ ದೇವತೆಗಳಿಗೆ ಸಹಾಯ ಪಡೆಯೋಕ್ಕೆ ಯಜ್ಞಗಳನ್ನ ಮಾಡ್ತಾ ಇರ್ತಾರಂತೆ. ಅದಕ್ಕೋಸ್ಕರನೇ ಈ ಪ್ರಾಣಿ ಬಲಿಯನ್ನು ಅವರು ಪ್ರಮುಖವಾಗಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಮಳೆ ಬರ್ತಾ ಇದೆ, ವ್ಯವಸಾಯದ ವಾತಾವರಣ ಇದೆ, ವ್ಯವಸಾಯ ಮಾಡೋರು, ಕೂಲಿ ಮಾಡೋರು ಇದ್ದಾರೆ. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇವರು ಅಂದರೆ ಹರಪ್ಪ ನಾಗರಿಕತೆ ಸಂಸ್ಕೃತಿ ಇತಿಹಾಸದಲ್ಲೇ ಈಗ ಅಲ್ಲ, ಆವಾಗಲೇ ಅನಾದಿ ಕಾಲದಲ್ಲೇ ಇವ್ರಿಗೆ ವ್ಯವಸಾಯದ ಜ್ಞಾನ ಇತ್ತು, ವ್ಯವಸಾಯ ಮಾಡ್ತಾಯಿದ್ರು. ಇವರು ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ರು. ಇದರಿಂದ ಇವರು ಎಷ್ಟು ಪ್ರಬುದ್ಧರು, ಎಷ್ಟು ಪ್ರಬುದ್ಧತೆ ಹೊಂದಿದ್ರು ಅನ್ನೋದ್ರ ಚಿತ್ರಣ ಇದಾಗಿದೆ. ಅಷ್ಟೇ ಅಲ್ಲದೆ ಇವರ ಪ್ರಮುಖ ಲಕ್ಷಣ ಮತ್ತೊಂದು ಏನಂತ ಹೇಳಿದ್ರೆ, ಇವ್ರ ಕಾಲದಲ್ಲಿ ಪುರೋಹಿತರುಗಳಿರ್ತಾರೆ. ಈಗ ಹೇಗೆ ಪುರೋಹಿತರು ಇರ್ತಾರೆ, ಅದೇ ರೀತಿ ಪುರೋಹಿತರು ಇರ್ತಾರೆ. ಅವರು ಬ್ರಾಹ್ಮಣರೇ ಆಗಿರ್ತಾರೆ. ಅವ್ರನ್ನ ಊತಾರ್ ಅನ್ನೋ ಹೆಸರಿಂದ ಇವರು ಕರೀತಾರೆ. ಈಗ ನಮಗೆ ನಿರ್ದಿಷ್ಟವಾದ ದೇವರಿದೆ, ಹಲವಾರು ರೀತಿ ದೇವರನ್ನ ನಾವು ಗುರುತಿಸ್ತೀವಿ, ಪೂಜಿಸ್ತೀವಿ. ಆದರೆ ಋಗ್ವೇದ ಕಾಲದಲ್ಲಿ ಇವ್ರಿಗೆ ಯಾವುದೇ ರೀತಿ ಮೂರ್ತಿ ಪೂಜೆ ಇರಲ್ಲ. ಮೂರ್ತಿ ಅಂದರೆ ಒಂದು ಆಕಾರ ಇರುವಂಥ ಪೂಜೆ ಇರಲ್ಲ. ಬೆಂಕಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಹಾಗೆ ಬೆಂಕಿನ ಇವರು ತುಂಬ ಪೂಜಿಸ್ತಾ ಇದ್ರು ಅಂತ ಹೇಳ್ಬೋದು. ಹಾಗೆ ಇವ್ರ ಕಾಲದಲ್ಲಿ ಅಗ್ನಿಯನ್ನು ಅಥವಾ ಬೆಂಕಿಯನ್ನು ಪೂಜಿಸೋದ್ರ ಜೊತೆಗೆ ಇವರು ಸುಮಾರು 200ಕ್ಕೂ ಹೆಚ್ಚು ಶ್ಲೋಕಗಳನ್ನ ಅಗ್ನಿ ಇದರಲ್ಲಿ ರೂಪಿಸಿದ್ರಂತೆ. ಒಂದೊಂದು ಶ್ಲೋಕಗಳಿಗೆ ಒಂದೊಂದು ಅರ್ಥ ಇರುತ್ತೆ. ಇದರಲ್ಲಿ ಪ್ರಮುಖವಾಗಿ ನೀವು ಇಲ್ಲಿ ನೋಡ್ಬೋದು, ಇಂದ್ರ ಮಳೆ ತರುತ್ತಾರೆ, ಆರ್ಯರು ಶತ್ರುಗಳನ್ನು ದಾಸ್ಯ ಮತ್ತು ದಾಸರನ್ನು ನಾಶಪಡಿಸುತ್ತಾರೆ, ಸೋಮ ರಸವನ್ನು ವಿಪರೀತವಾಗಿ ಕುಡಿಯುತ್ತಾನೆ, ಕೋಣಗಳನ್ನು ತಿನ್ನುತ್ತಾನೆ, ಮುಂತಾದ ಸುಮಾರು 250 ಶ್ಲೋಕಗಳಿವೆ. ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ. ಇಂದ್ರ ಮಳೆ ತಗೊಂಡು ಬರ್ತಾನೆ, ಆರ್ಯರು ಶತ್ರುಗಳನ್ನ ಮತ್ತು ದಾಸ್ಯರನ್ನು ನಾಶಪಡಿಸ್ತಾನೆ, ಸೋಮ ವಿಪರೀತವಾಗಿ ಕುಡಿತಾನೆ, ಕೋಣಗಳನ್ನು ತಿಂತಾನೆ. ಹೀಗೆ ಹಲವಾರು ಒಂದೊಂದು ಅರ್ಥನೂ ವಿಭಿನ್ನವಾಗಿದೆ. ಅಂದರೆ ಇವರು ಯಾವ್ಯಾವುದಕ್ಕೆ ಯಾವ್ಯಾವ ಶ್ಲೋಕಗಳಿಗೆ ಸಂಬಂಧಪಟ್ಟಿದೆ, ಅದು ಯಾರಿಂದ ಸಂಬಂಧಪಟ್ಟಿದೆ ಅನ್ನೋ ಒಂದು ಶ್ಲೋಕಗಳನ್ನ ಇವರು ರಚಿಸಿರ್ತಾರೆ. ಅದೇ ಋಗ್ವೇದ ಕೊನೆಯ ಭಾಗದಲ್ಲಿ ವಿವಾಹ ಮತ್ತು ಮರಣ, ಅಂದರೆ ವಿವಾಹ ಆಗದೆಂಗೆ, ಮರಣ ಹೊಂದಂದೆಂಗೆ, ಇದನ್ನು ಕುರಿತು ಕೂಡ ಶ್ಲೋಕಗಳಿದೆಯಂತೆ. ಇದಾಗಿತ್ತು ಇವತ್ತಿನ ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಗಳು. ಮುಂದಿನ
ತರಗತಿಯಲ್ಲಿ ಋಗ್ವೇದ ಕಾಲದ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅಂತ ನೋಡೋಣ. ಥ್ಯಾಂಕ್ ಯು.